ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆಶಾಭಿರುಚಿ. ಇವತ್ತು ನಾನು ಕಟ್ಟಿಂಗ್ ಬ್ಲೌಸ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಕಟ್ಟಿಂಗ್ ಬ್ಲೌಸ್ನ ತಂದಿದ್ದೀನಿ ನೋಡಿ. ಇಲ್ಲಿ ಬ್ಲೌಸು ಫ್ರಂಟ್ ಹುಕ್ಸ್ ಕಡೆಗೆ ಮೆಜರ್ಮೆಂಟ್ ತೊಗೋಬೇಕು. ಫಸ್ಟು ವಿಡ್ತ್ ಮೆಜರ್ಮೆಂಟ್ ಇದು. ಇಲ್ಲಿ ನಾನು 10 ಇಂಚ್ ಬಂದಿದೆ, ಅದು ತೊಗೊಂಡಿದ್ದೀನಿ. ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಉಲ್ಟಾ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. 10 ಇಂಚಿಗೆ ಒಂದು ಮೆಜರ್ಮೆಂಟು ಮತ್ತು 2 ಇಂಚಿಗೆ ಒಂದು ಮೆಜರ್ಮೆಂಟು. ಇದು ಹೊಲಿಗೆಕ್ಕೆ. ಅದಾದಮೇಲೆ ಬ್ಯಾಕ್ ತೋರಿಸಿದ್ದೀನಿ. ಶೋಲ್ಡರಿಂದ ಕೆಳಗಡೆ ಇರುತ್ತಲ್ಲ, ಅಲ್ಲಿ ತನಕ ಲೆಂತ್ ತೊಗೋಬೇಕು. ಮೇಲ್ಗಡೆ 1/4 ಇಂಚಿ, ಕೆಳಗಡೆ 1/4 ಇಂಚಿ ಸ್ಟಿಚಿಂಗಿಗೋಸ್ಕರ ಬಿಡಬೇಕು. ಬಿಟ್ಟು ರೆಡಿ ಮೆಜರ್ಮೆಂಟ್ ತೊಗೋಬೇಕು. ಇಲ್ಲಿ ನಾನು ತೋರಿಸಿರೋದು ರೆಡಿ ಮೆಜರ್ಮೆಂಟು. ಅದೇ ಥರ ಮತ್ತು ಶೋಲ್ಡರ್ ಇಲ್ಲಿ 6 ಇಂಚಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಇವ್ರದ್ದು 6 ಇಂಚಿನೇ ಬರೋದು, ಹಾಗಾಗಿ ಇದು ಕಸ್ಟಮರ್ಸ್ ಬ್ಲೌಸು. ಇಲ್ಲಿ 1/4 ಇಂಚಿ ಇಟ್ಕೊಂಡಿದ್ದೀನಿ, ಈ ಕಡೆನೂ 6 ಇಂಚಿ ಇಟ್ಕೊಂಡಿದ್ದೀನಿ. ನಾನು ಹೇಳೋದಕ್ಕಿಂತ ನೀವು ನೋಡ್ತಾ ಇದ್ದರೆ ಅರ್ಥ ಆಗುತ್ತೆ. ಫಸ್ಟ್ ಕಲಿಯೋರ್ಗಾದರೆ ಅರ್ಥ ಆಗಲ್ಲ, ಸ್ವಲ್ಪ ಕಲ್ತಿರೋರಾದರೆ ಸ್ವಲ್ಪ ಬರುತ್ತೆ. ಇಲ್ಲಿ ಬ್ಯಾಕ್ ತೊಗೊಂಡಿದ್ದೀನಿ. ನಾನು ಇನ್ನೂ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಗೊತ್ತಾಗುತ್ತೆ. ಮೇಲ್ಗಡೆ 2 ಇಂಚಿ ಇದ್ದರೆ ಕೆಳಗಡೆ 2.25 ತೊಗೋಬೇಕು. ನೆಕ್ ಓಪನ್ ಇದು. ಈ ಸೈಡ್ ಬಂದುಬಿಟ್ಟು ಕಂಕ್ಳ ಏನಿದೆಯೋ ಅದು ಬಂದುಬಿಟ್ಟು 6 ಇಟ್ಟಿದ್ದೆ ನಾನು, ಆದರೆ ಅದು 6 ಕಮ್ಮಿ ಬಂದಿತ್ತು. ಮತ್ತು ನಾನು ಅದನ್ನು ಕೆಳಗಡೆ ಇಳಿಸ್ಕೊಂಡೆ. ಯಾರ್ದೆಲ್ಲ ಇದೇ ಥರ ಮಾಡ್ತಿರೋ ಕೆಳಗಡೆ ಇಳಿಸ್ಕೊತ ಹೋಗ್ಬೇಕು. ಅದು ಎಷ್ಟು ಬರುತ್ತೋ ಒಟ್ಟು ಅವ್ರದ್ದು ಎಷ್ಟಿರುತ್ತೋ ಅಷ್ಟೇ ಬರಬೇಕು. ನೋಡಿ, ಅಲ್ಲೊಂದು ಮಾರ್ಕ್ ಮಾಡಿದ್ದೀನಿ. ಈ ಕಂಕ್ಳ ಇಲ್ಲಿಂದ ಶೋಲ್ಡರಿಂದ ಕಂಕ್ಳದವರೆಗೂ ತೊಗೋಬೇಕು. ಅವ್ರದ್ದು 9:30 9:15 ಮೇಲೆ ಇತ್ತು, ಇಲ್ಲಿ 9 ಬಂತು. ನಾನು 9:15 ಬರಬೇಕಲ್ಲ, 9:15ಗೆ ತೊಗೋಬೇಕಿತ್ತು. ಅದಕ್ಕಿಂತ ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡು 9:15 ತೊಗೊಂಡಿದ್ದೀನಿ. ನೋಡಿ, ಕರೆಕ್ಟ್ ಬಂತು ಇವಾಗ. ಈಗ ಕಟ್ಟಿಂಗ್ ಮಾಡಿದೆ, ಬ್ಯಾಕ್ ಮುಗೀತು. ಈ ಒಂದು ಸೈಡು ಬ್ಯಾಕ್ ಮುಗೀತಲ್ವ, ಸೊ ಇನ್ನೊಂದು ಸೈಡ್ ಈ ಕಡೆ ಲಾಸ್ಟ್ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನೋಡ್ರಿ, ಅಲ್ಲಿ ಬ್ಯಾಕು, ಈ ಕಡೆ ಸ್ಲೀವಿಗೆ ತಗೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು. ಸ್ಲೀವ್ ಅವ್ರದ್ದು ಹೇಗಿರುತ್ತೋ ಹಾಗೇ ಇಡಬೇಕು. ಅಂದರೆ ನೋಡಿ, ಈ ಥರ ಇಟ್ಕೊಂಡಿದ್ದೀನಿ ನಾನು. ಕೆಲವ್ರು ಈ ಥರ ಕಟ್ಟಿಂಗ್ ಮಾಡೋದು ನೋಡಿದ್ರೇ ಸಾಕು ಕಲಿತಾರೆ. ಕೆಲವ್ರಿಗೆ ಬಾಯ್ಬಿಟ್ಟು ಹೇಳ್ಕೊಡ್ಬೇಕು, ಕೆಲವ್ರಿಗೆ ಅರ್ಥನೂ ಆಗಲ್ಲ. ಬಟ್ ಒನ್ ಟೈಮ್ ಅರ್ಥ ಆಗಲ್ಲ, 2-3 ಟೈಮ್ಸ್ ನೋಡ್ತಾನೆ ಇರಬೇಕು, ಹಾಗಾದರೆ ಅರ್ಥ ಆಗುತ್ತೆ. ನೋಡಿ, 3 ಇಂಚಿಗೆ ಇಟ್ಕೊಂಡಿದ್ದು. ಇದು ಆ್ಯಕ್ಚುಲಿ ಬಫ್ ಸ್ಲೀವು, ಸ್ವಲ್ಪ ಬಫ್ ಬರುತ್ತಲ್ಲ ಆ ಥರ. ನೋಡಿ, ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಸ್ಲೀವ್ ಮುಗಿತು, ಈಗ ಉಲ್ಟಾ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬ್ಯಾಕು ಫುಲ್ ಹೆಂಗಿರುತ್ತೋ ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟನ್ನು ಮೆಜರ್ಮೆಂಟ್ ತೊಗೋಬೇಕಲ್ವ, ಬ್ಯಾಕ್ ಹೆಂಗಿರುತ್ತೆ ಹಾಗೆ ಸೀದಾ ಮಾರ್ಕ್ ಮಾಡಿದ್ದೀನಿ. ನೋಡ್ರಿ, ಅಲ್ಲಿ ಟಕ್ಸ್ ಇಟ್ಟಿದ್ದೀನಲ್ಲ ಅಲ್ಲಿ, ಮತ್ತು ಮೇಲ್ ಶೋಲ್ಡ್ರ್ ಇದೆಯಲ್ಲ ಅಲ್ಲಿ ಇಟ್ಕೊಳ್ತೀನಿ. ಇಲ್ಲಿಗೆ ಮಾರ್ಕ್ ಬರುತ್ತೆ ಒಂದು. ಇದು ಫ್ರಂಟ್ ಮೆಜರ್ಮೆಂಟ್. ಅವ್ರದ್ದು ಏನಿರುತ್ತೋ ಜಿಟ್ಟಿಟೋ ಹಾಗೆ ಬರುತ್ತೆ ಬ್ಲೌಸು. ಈ ಥರ ಫ್ರಂಟ್ ನೆಕ್ನ ತೊಗೊಳ್ಳೋದು. ಮೇಲ್ಗಡೆ 1/4 ಇಂಚಿ ಸ್ಟಿಚಿಂಗಿಗೆ ಅಂತ ಬಿಟ್ಬಿಟ್ಟು ಆಮೇಲೆ ಈ ಥರ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ ಕ್ರಾಸ್ ಬೆಲ್ಟ್ ಹತ್ರ 1 ಇಂಚಿ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೈಡು ಈ ಥರನೇ ಕಟ್ಟಿಂಗ್ ಮಾಡಿ ನೋಡ್ತಾ ಬರುತ್ತೆ ಅನ್ನಲ್ಲ. ನೋಡಿ, ಇದು ಫ್ರಂಟ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಮಾತ್ರ.
ಇಲ್ಲಿ ಸ್ವಲ್ಪ ಮಾರ್ಕ್ ಮಾಡಿಲ್ಲ, ಆದರೆ ನಾನು ಫ್ರಂಟಿಗೆ ಅಂತೇಳಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡೆ ನಾನು. ನೋಡಿ ಅಲ್ಲಿ ತೋರಿಸ್ತೀನಿ ನಾನು. ಅಲ್ಲಿ ಇಲ್ಲಿ ಈ ಕಡೆ ಲಾಸ್ಟಲ್ಲಿ ಕ್ರಾಸ್ ಬೆಲ್ಟ್ ಮೆಷರ್ಮೆಂಟು ಒಂದು ಸೈಡ್ 3.5 ಒಂದು ಸೈಡ್ 3 ಬರುತ್ತೆ. ಅದು ಸ್ಟಿಚಿಂಗಿಗೆ ಸೇರೇ ತೊಗೊಂಡಿದ್ದೀನಿ ನಾನು. ನೋಡಿ ಹುಕ್ಸ್ ಹಾಕ್ತೀವಲ್ಲ ಆ ಸೈಡ್ ಬಂದು 3.5 ಬರುತ್ತೆ, ಇನ್ನೊಂದು ಸೈಡ್ 3 ಬರುತ್ತೆ. ಇದನ್ನು ಕ್ರಾಸಾಗಿ ಹಾಗೆ ಮಾರ್ಕ್ ಮಾಡ್ಕೋಬೇಕು. ನಾನು ನಾಳೆನೂ ಒಂದು ಕಟಿಂಗ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಅದನ್ನು ಸ್ವಲ್ಪ ಕ್ಲಾರಿಟಿಯಾಗಿ ತೋರಿಸ್ತೀನಿ. ಇದು ನೋಡಿ ಲೈನಿಂಗ್ ಬ್ಲೌಸ್ ಇದೆ. ಆ್ಯಕ್ಚುಲಿ ನಾನು ಇದನ್ನು ಅದ್ರ ಮೇಲೆ ಇಟ್ಕೊಂಡು ಲೈನಿಂಗ್ನೆಲ್ಲ ಕಟ್ ಮಾಡಿಕೊಂಡೆ ಈ ಥರ. ಇದೇನು ಮೆಷರ್ಮೆಂಟ್ ಇಲ್ಲ, ಒಂದು ಅರ್ಧ ಇಂಚಿ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ನೋಡಿ ರೆಡಿ ಆಯ್ತು.